ಇದಿಷ್ಟು ಕೂಡ ಚೆನ್ನಯ್ಯ ಮತ್ತು ಸಮೀರ್ಗೆ ಸಂಬಂಧಪಟ್ಟಂತಹ ಕಥೆ. ಇನ್ನು ಸುಜಾತಾ ಭಟ್ದು ಮತ್ತೊಂದು ರೀತಿಯ ಕಥೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಕ್ಷಣಕ್ಕೊಂದು ದ್ವಂದ್ವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸುಜಾತಾ ಭಟ್. SIT ಎರಡನೇ ನೋಟಿಸ್ಗೂ ಕೂಡ ಸುಜಾತಾ ಭಟ್ ಉತ್ತರಿಸಿಲ್ಲ. ವಿಚಾರಣೆಗೆ ಮನೆಗೆ ಬರ್ತೀವಿ ಅಂತೇಳಿ ತನಿಖಾ ತಂಡ ಹೇಳ್ತಾ ಇದೆ. ಅನಾರೋಗ್ಯದ ನೆಪವೊಡ್ಡಿ ಬೇಡ ಬೇಡ ಅಂಥೇಳಿ ಸುಜಾತಾ ಭಟ್ ಹೇಳ್ತಿದ್ದಾರಂತೆ. ಮಹಿಳಾ ಅಧಿಕಾರಿಯ ಜೊತೆಗೆ ಆಗಮಿಸಿ ಮನೆಯಲ್ಲಿಯೇ ವಿಚಾರಣೆಯನ್ನು ನಡೆಸುವುದಕ್ಕೆ SIT ಟೀಮ್ ರೆಡಿಯಾಗಿದೆಯಂತೆ. BNS ಸೆಕ್ಷನ್ 180ಯ ಅಡಿಯಲ್ಲಿ ಸುಜಾತಾ ಭಟ್ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಟೀಮ್ ರೆಡಿಯಾಗಿದೆ. ವಿಚಾರಣೆಯನ್ನು ನಡೆಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುವುದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಸುಜಾತಾ ಭಟ್ ಸಹಕರಿಸ್ತಾ ಇಲ್ಲ. ಈ ಹಿಂದೆ ರಾಜಾರೋಷವಾಗಿ ಬಂದು ಕಂಪ್ಲೇಂಟ್ ಕೊಟ್ಟು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದೇನು, ಆ ರಾಜಾರೋಷ, ಆ ಹುಮ್ಮಸ್ಸು SIT ವರ್ಗಾವಣೆ ಆದಮೇಲೆ ಸುಜಾತಾ ಭಟ್ ಅವರಲ್ಲಿ ಕಾಣಿಸ್ತಾ ಇಲ್ಲ. ಕ್ಷಣಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಗಳಿಗೆಗೊಂದು ಬಣ್ಣವನ್ನು ಬದಲಾಯಿಸ್ತಾ ಇದ್ದಾರೆ, ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ನಡುವೆ ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹಾಗಾಗಿ 29ನೇ ತಾರೀಕು ನಾನೇ ನಿಮ್ಮ ಎದುರಿಗೆ ಹಾಜರಾಗ್ತೀನಿ ಅಂಥೇಳಿ SIT ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ನೀವೇನು ರಿಸ್ಕ್ ತಗೊಳ್ಳೋದು ಬೇಡ, ನಾವೇ ನಿಮ್ಮ ಮನೆಗೆ ಬಂದು ನಿಮ್ಮ ಹೇಳಿಕೆಯನ್ನು ದಾಖಲಿಸ್ಕೊಂಡು ಹೋಗ್ತೀವಿ ಅಂಥೇಳಿ SIT ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಅದಕ್ಕೂ ಕೂಡ ಒಪ್ಕೊಳ್ತಿಲ್ಲ ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಮಾಧ್ಯಮಗಳು ಕೇಳಿದಾಗ SIT ಮುಂದೆ ಎಲ್ಲ ಹೇಳ್ತೀನಿ, ನನ್ನ ಹತ್ರ ದಾಖಲೆಗಳಿದ್ದಾವೆ, ಎಲ್ಲವನ್ನೂ ಕೂಡ SITಗೆ ತಲುಪಿಸ್ತೀನಿ ಅಂಥೇಳಿ ಇದೇ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ರು. ಈಗ SIT ಬನ್ನಿ ವಿಚಾರಣೆಗೆ ಅಂತ ಕರೆದ್ರೆ ಅನಾರೋಗ್ಯದ ನೆಪವನ್ನು ಒಡ್ತಾ ಇದ್ದಾರೆ. ಏನು ಕತೆ ಈಗ ಸುಜಾತಾ ಭಟ್ ಅವ್ರದ್ದು? ವಿಚಾರಣೆಗೆ ಹಾಜರಾಗ್ತಾರಂತ, SIT ಅಧಿಕಾರಿಗಳೇ ಬಂದೇ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರಂತ, ಏನಾಗ್ತಾ ಇದೆ ಉಮೇಶ್? ಪ್ರೇಮ್, ಈ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಯಾವಾಗ ರಾಜ್ಯ ಸರ್ಕಾರ SITಗೆ ವರ್ಗಾವಣೆ ಮಾಡ್ತು, ಆ ನಂತರದಲ್ಲಿ SIT ಅಧಿಕಾರಿಗಳು ಮೊದಲ ಬಾರಿಗೆ ಒಂದು ನೋಟಿಸ್ ಜಾರಿ ಮಾಡಿ ಸುಜಾತಾ ಭಟ್ಗೆ ಸಂಬಂಧಪಟ್ಟ ದಾಖಲೆಗಳು ನಿಮ್ಮ ಅಂದರೆ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳು ತಗೊಂಡು ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಆದರೂ ಕೂಡ ಈಕೆ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಿರಲಿಲ್ಲ. ಅದಾದ ನಂತರದಲ್ಲಿ ಎರಡನೇ ನೋಟಿಸ್ ಕೂಡ SIT ಅಧಿಕಾರಿಗಳು ನೀಡಿರುವಂಥದ್ದು. ಅಂದರೆ ಮೊದಲನೇ ನೋಟಿಸ್ಗೆ ನೀವು ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ, ಎರಡನೇ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಈ ಮಧ್ಯದಲ್ಲಿ ಸುಜಾತಾ ಭಟ್ ಖಾಸಗಿ ಚಾನಲ್ ಒಂದಕ್ಕೆ ಇಂಟರ್ವ್ಯೂ ನೀಡುವಂಥ ಸಂದರ್ಭದಲ್ಲಿ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ಈ ರೀತಿ ಯಾವುದೇ ಪ್ರಕರಣ ಇಲ್ಲ, ನಾನು ಯಾರದ ಒತ್ತಡಕ್ಕೆ ಮಾಡೋದು ಈ ರೀತಿ ಸುಳ್ಳು ದೂರು ನೀಡಿದ್ದೀನಿ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ SIT ಅಧಿಕಾರಿಗಳ ಅವ್ರ ಕಸ್ಟಡಿಗೆ ಹೋಗಿರುವಂಥ ಈ ಕೇಸ್ ಏನಿದೆ, ಆ ಕೇಸನ್ನು ಅವರು ವಿಚಾರಣೆ ನಡೆಸಲೇಬೇಕಾಗಿದೆ. ಆದರೂ ಕೂಡ ಸುಜಾತಾ ಭಟ್ ಮಾತ್ರ SIT ಅಧಿಕಾರಿಗಳ ತನಿಖೆಗೆ ಯಾವುದೇ ರೀತಿಯ ಸ್ಪಂದನೆ ಮಾಡ್ತಾ ಇಲ್ಲ. ಅಂದರೆ ಅನಾರೋಗ್ಯ ಆಗ್ತಾ ಇದೆ, ನನಗೆ 70 ವರ್ಷ ದಾಟಿದೆ, ನಾನು ಅಲ್ಲಿ ತನಕ ಬಂದು ವಿಚಾರಣೆಗೆ ಆಗೋದಿಲ್ಲ, ಈ ರೀತಿಯ ನೆಪಗಳನ್ನು ಹೇಳ್ಕೊಳ್ತಾ ಇರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳೇ ನೇರವಾಗಿ ಬೆಂಗಳೂರಿನಲ್ಲಿರುವಂಥ ಸುಜಾತಾ ಭಟ್ ಮನೆಗೆ ಹಾಜರಾಗಿ BNS 180 ಅಡಿಯಲ್ಲಿ ಪ್ರಕರಣದ ವಿಚಾರಣೆ ನಡೆಸಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹಾಗಾಗಿ ಸದ್ಯಕ್ಕೀಗ ಸುಜಾತಾ ಭಟ್ ಏನಿದ್ದಾರೆ, ನನಗೆ ಜೀವ ಬೆದರಿಕೆ ಇದೆ, ಕೆಲವರಿಂದ ನನಗೆ ತೊಂದರೆ ಇದೆ ಅಂತ ಸ್ಥಳೀಯ ಬನಶಂಕರಿ ಪೊಲೀಸ್ ಠಾಣೆಗೆ ಮನವಿ ಮಾಡಿಕೊಂಡ ನಿಟ್ಟಿನಲ್ಲಿ ಆ ಬನಶಂಕರಿ ಪೊಲೀಸರು ಸುಮಾರು 20ಕ್ಕೂ ಹೆಚ್ಚು ಜನ ಮನೆ ಹತ್ರ ಕಾವಲು ಕೂಡ ಕಾಯ್ತಿರುವಂಥದ್ದು. ಈ ಮಧ್ಯದಲ್ಲಿ SIT ಅಧಿಕಾರಿಗಳು ಕೂಡ ಸುಜಾತಾ ಭಟ್ ವಿಚಾರಣೆಗೆ ಬರೋದಕ್ಕೆ ತಡ ಆಗೋಗಿದ್ರೆ ನಾವೇ ನೇರವಾಗಿ ಬಂದು ಅವ್ರ ಮನೆಯಲ್ಲಿ ವಿಚಾರಣೆ ನಡೆಸಿ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ. ಆದರೆ ಸುಜಾತಾ ಭಟ್ ಇಲ್ಲಿವರೆಗೂ ಕೂಡ ಅನನ್ಯ ಭಟ್ ನನ್ನ ಮಗಳು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಒಂದೇ ಒಂದು ದಾಖಲೆಯನ್ನು ಕೂಡ ನೀಡಿಲ್ಲ. ಇವತ್ತು ಅವರು SIT ಅಧಿಕಾರಿಗಳು ಬಂದ ನಂತರದಲ್ಲಿ ಯಾವ ರೀತಿ ದಾಖಲೆ ನೀಡ್ತಾರೆ ಅಥವಾ ವಿಚಾರಣೆಯಲ್ಲಿ ಏನು ಹೇಳ್ತಾರೆ ಅನ್ನೋದು ಆ ನಂತರದಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.